ಓಕೆ, ಎಲ್ರಿಗೂ ನಮಸ್ಕಾರ. ಆಯ್ತೇನಪ್ಪ? ನಮಸ್ಕಾರ. ಶೃಂಗಾರ ಆಯ್ತಾ? ಓಕೆ, ಥ್ಯಾಂಕ್ ಯು. ಇಷ್ಟು ಸಮಯ 2ನೇ ತಾರೀಕು ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಇತರೆ ಸಂಪುಟದ ಸಹೋದ್ಯೋಗಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥದ್ದು. ಹಾಗೆಯೇ ವಿವಿಧ ಇಲಾಖೆಗಳಿಂದ ನಮ್ಮ ಜಿಲ್ಲೆಯ ಜನರಿಗೆ, ರೈತರಿಗೆ ಏನೆಲ್ಲ ಸೌಲಭ್ಯಗಳನ್ನು ವಿತರಣೆ ಮಾಡತಕ್ಕಂಥದ್ದಿದೆ ಅದು ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ನಡೆದೇ ಇರತಕ್ಕಂಥ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಯೋಜಕರಿಗೆ ನಾನು ಕೂಡ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಇದರ ಪ್ರಮುಖ ಉದ್ದೇಶ, ನೀವು ಬೆಳಗ್ಗೆ ಎದುರು ಪತ್ರಿಕೆಯನ್ನು ನೋಡ್ತಾ ಇರ್ತೀರಿ, ಎಲ್ಲ ಗ್ಯಾರಂಟಿಗಳಿಗೆ ಹಣ ವ್ಯಯ ಆಗ್ಬಿಟ್ಟಿದೆ, ಅಭಿವೃದ್ಧಿ ಕೆಲಸಗಳಿಗೆ ಹಣ ಇಲ್ಲ, ಇವ್ರ ಹತ್ರ ಜನರಿಗೆ ಏನು ಅನುಕೂಲ ಆಗ್ತಾ ಇಲ್ಲ, ಸರ್ಕಾರ ನಿಷ್ಕ್ರಿಯ ಆಗಿದೆ ಅಂತಕ್ಕಂಥ ಸುಳ್ಳು ಆಪಾದನೆಗಳನ್ನ ಏನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ಅದಕ್ಕೆ ಇದನ್ನು ಉತ್ತರವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಏನು ಸುಮಾರು 40,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳುಗಳಿಗೆ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸುಮಾರು 41 ಕೋಟಿ ಹಣವನ್ನು ಕೂಡ ಆ ದಿವಸ ವಿತರಣೆ ಮಾಡತಕ್ಕಂಥದ್ದು. ಮತ್ತೆ ಏನು ಖಾತೆಗಳನ್ನ, ಪೌತಿ ಖಾತೆ, ವಾಸ್ ಖಾತೆ ಇರ್ಬೋದು, ಮತ್ತೆ ಏನು ಕೆಲವು ಗ್ರಾಮಗಳನ್ನಾಗಿ ಘೋಷಣೆ ಮಾಡಿದ್ದಾರೆ, ಅವ್ರಿಗೂ ಕೂಡ ಅವರಿಗೆ ಒಂದು ಪೊಸಿಷನ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥದ್ದು. ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಕೃಷಿ ಇಲಾಖೆ ಮತ್ತೆ ತೋಟಗಾರಿಕೆ ಇಲಾಖೆ ವತಿಯಿಂದಲೂ ಕೂಡ ಸಾಮಾನ್ಯ ರೈತರಿಗೆ ಏನೆಲ್ಲ ಅನುಕೂಲಕ್ಕೆ ಬೇಕಿರ್ತಕ್ಕಂಥ ಉಪಕರಣಗಳನ್ನು ವಿತರಣೆಯನ್ನು ಕೂಡ ಮಾಡತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದು ಹೇಳಿ, ನೀವೆಲ್ಲರೂ ಕೂಡ ನಮ್ಮ ಸರ್ಕಾರದ ಇಷ್ಟು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನೀವು ತೃಪ್ತಿ ವ್ಯಕ್ತಪಡಿಸ್ತೀವಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೆ. ತೃಪ್ತಿ ಏನಿಲ್ವಲ್ಲ? ಎಲ್ರಿಗೂ ತೃಪ್ತಿ ಇದೆಯಲ್ಲ? ನಾಳೆ ಬಾಟ್ಲ್ ಅಂತಾರೆ, ನಾಳೆ ಇರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಏನಿದೆ ಹೇಳಪ್ಪ. ಎಕ್ಸೈಸ್ ಇಲ್ಲ, ಕರಪ್ಷನ್ ವಿಚಾರಕ್ಕೆ ಚರ್ಚೆ ಮಾಡೋಣ ಒಂದ್ಸರಿ. ಅದಿದ್ದೇ ಇರ್ಬೇಕು ಯಾವಾಗ್ಲೂ. ಅಲಿಗೇಷನ್ ಇದ್ರೆ ನಾವೆಲ್ಲ ಎಚ್ಚರಿಕೆ ಕೆಲಸ ಮಾಡೋದು, ನೀವು ನಾವು ಎಲ್ಲರೂ ಸೇರಿ. ಅಲಿಗೇಷನ್ ಇದ್ರಿಂದ ನಾವ್ ಏನ್ ಮಾಡ್ತಾ ಇದೀವಿ, ಮಾಡೋ ಸರಿ ಅಂದ್ಕೊಂಡು ನಾವು ತಪ್ಪು ಮಾಡೋ ಸಂದರ್ಭಗಳು ಇರ್ತವೆ. ಅದಕ್ಕೋಸ್ಕರ ಯಾವಾಗ ಉಲ್ಲೇಖರು ಇರಬೇಕಯ್ಯ ಅಂತೇಳಿ ಬಸವಣ್ಣವ್ರು ಹೆಸರು ಹೇಳಿದ್ದಾರೆ. ಉಲ್ಲೇಖರು ಇಲ್ಲದೆ ಹೇಳಿ ಏನ್ ಪ್ರಯೋಜನ? ಅಲ್ಲಪ್ಪ, ಏನ್ ವಿಶೇಷ ಅಂತ ಹೇಳಿದ್ರೆ, ಈಗ ಮಧುಗಿರಿಗೆ ನಾವು ಈಗಾಗಲೇ ಮೈನರ್ ಇರಿಗೇಷನ್ ಅಲ್ಲಿ ಮತ್ತೆ ಎತ್ತಿನೊಳೆಯಲ್ಲಿ ಕಾಮಗಾರಿಗಳು ಎಲ್ಲ ಬರ್ತಾ ಇದ್ದಾವೆ. ಮತ್ತೆ ನಾವು ಕೆಲವು ಕಾರ್ಯ ಮಾಡ್ತಕ್ಕಂಥದ್ದು ಇನ್ನು ಹಲವಾರು ಯೋಜನೆಗಳೇನಿದ್ದಾವೆ. ನಾವು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಇತರ ಇರ್ತಕ್ಕಂಥ ನಮ್ಮ ಚುನಾಯಿತ ಪ್ರತಿನಿಧಿಗಳನ್ನ ಒಳಗೊಂಡಂತೆ ಮತ್ತೊಮ್ಮೆ ಈಗ ತುಂಗಭದ್ರಾದಿಂದ ಬ್ಯಾಕ್ ವಾಟರ್ಸ್ ಅಲ್ಲಿ ಕುಡಿಯೋ ನೀರನ್ನು ಪಾವಡಿ ತಂದಿದ್ದೇವೆ ನಾವು. ಮತ್ತೆ ಹೀಗೆ ಜನಪರವಾದಂತಹ ಕಾರ್ಯಕ್ರಮಗಳನ್ನ ಏನೆಲ್ಲ ಮಾಡಿದ್ರೆ ಮತ್ತೊಮ್ಮೆ 60 ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆ ಭಾಗದ ಕಾರ್ಯಕ್ರಮಗಳ ವಿವರಗಳನ್ನ ಇಲ್ಲಿಗೆ ನಾವು ಒಟ್ಟುಗೂಡಿಸಿಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ಸಚಿವರು ಪ್ರಸ್ತುತ ಪಡಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಂದ ಬಿಟ್ಟು ಈ ಭಾಗದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಈಗ ಏನೆಲ್ಲ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ, ಈ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು. ಇದರಿಂದ ನಮ್ಮ ಸರ್ಕಾರ ಸಾಬೀತು ಮಾಡತಕ್ಕಂಥದ್ದು. ಹಣ ಇಲ್ಲ ಅಭಿವೃದ್ಧಿ ಕೆಲಸಗಳಿಗೆ, ಜನರಿಗೆ ಯಾವುದೇ ಫಲಾನುಭವಿಗಳಿಗೆ ಯಾವುದೇ ವಿತರಣೆ ಆಗ್ತಾ ಇಲ್ಲ ಅಂತಕ್ಕಂಥ ಸುಳ್ಳು ಆರೋಪಗಳಿಗೆ ಇದನ್ನು ಉತ್ತರವಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದು ಅಂತೇಳಿ ನಾವು ನೀವೆಲ್ಲರೂ ಕೂಡ ಭಾವಿಸ್ತಕ್ಕಂಥದ್ದು ಮನವಿ ಮಾಡ್ತಾ ಇದ್ದೀವಿ. ಹೇಳಕ್ಕೆ ಬಿಡ್ತಾ ಇಲ್ಲವಲ್ಲ ನೀನು? ಅದು ಈಗ ನೋಡಿ, ನಾಳೆ ಬರ್ತಕ್ಕಂಥ ಕಾರ್ಯಕ್ರಮ ಹೆಚ್ಚು ಜನಪರವಾಗಿ ಆಗ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಸ್ಪಂದಿಸಬೇಕು ಅಂತಕ್ಕಂಥದ್ದನ್ನು ಮನವಿಯನ್ನು ಕೂಡ ಮಾಡ್ತೇವೆ. ಮತ್ತೆ ನೀವು ಹೇಳಿದಾಗೆ ಬಹಳಷ್ಟು ಈಗಾಗಲೇ ತುಮಕೂರು ಮಾಡ್ತಕ್ಕಂಥದ್ದು, ಈಗ ನಾವು ಬರ್ತಕ್ಕಂಥ ಮೆಟ್ರೋ ಇದುವರೆಗೂ ಬರ್ತಕ್ಕಂಥದ್ದು, ಇದೆಲ್ಲ ನಿರಂತರವಾಗಿ
ನಾವು ಕೇಳ್ತಾ ಮಾಡ್ತಾ ಪ್ರಯತ್ನ ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿವಸ ಅವೆಲ್ಲ ಕಾರ್ಯಗತ ಆಗ್ತವೆ. ನಾವು ಪ್ರಯತ್ನನೇ ಮಾಡದೇ ಇದ್ರೆ ಎಲ್ಲಾಗ್ತವೆ. ನೀವೆಲ್ಲ 70ರ ದಶಕದ ಹೇಳಬೇಕಂದ್ರೆ ಹೇಮಾವತಿ ನೀರು ತುಮಕೂರಿಗೆ ಬರಬೇಕು ಅಂತಂದ್ರೆ ಅಲ್ಲಿಂದ ಬಾಟ್ಲ್ ತಗೊಂಡ್ಬಂದು ಸರ್ಕಲ್ ಕುಡಿಸ್ಬಿಟ್ಟಿದ್ದಾರೆ, ಹೇಮಾವತಿ ನೀರು ಬರ್ತದೆ ಅಂತಕ್ಕಂಥ ಹೇಳಿರೋ ಮುಖಂಡಗಳು ಇದ್ದಾರೆ. ಇನ್ನು ಇವತ್ತು ಹೇಮಾವತಿ ನೀರು ಬಂದಿರಬೇಕು. ಹಾಗೆ ನಾವು ಪ್ರಯತ್ನಗಳನ್ನ ಅವ್ರಿಗೆ ಯಾಕೆ ಹೇಳ್ತಾರೆ ಬಾಬಾ ಪರಮೇಶ್ವರ ಅವ್ರಿಗೆಲ್ಲ ನೀರು ದೇವರಾಜ್ ಬಾಬಾ ಯಾರು ಇಲ್ಲಿರೋ ಬಗ್ಗೆ ಮಾತಾಡೋಣ, ಇಲ್ಲಿರೋರ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಕು. ನಿನಗಿಲ್ಲ ಜಾಸ್ತಿ ಅದಿಲ್ಲೇ ನಾವೇ ಮಾತಾಡೋಣ. ಈಗ ಒಟ್ಟಾರೆಯಾಗಿ ನಾವು ಜನಪರವಾಗಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿ ಈಗಾಗಲೇ ಇಲ್ಲಿ ನೈಸ್ ರಸ್ತೆ ಮಾಡೋರು ಕೂಡ ನಮ್ಮಲ್ಲೆಲ್ಲ ಸ್ಯಾಟಲೈಟ್ ಟೌನ್ಶಿಪ್ ಬರಬೇಕು ಅಂತೀವಿ. ನಾವೆಲ್ಲ ಪ್ರಯತ್ನ ಮಾಡಿ ಆಗ ಪ್ರಯತ್ನ ಮಾಡದಂತದ್ದು ಒಂದು ಕಾರ್ಯಗತ ಆಗಿದ್ರೆ ಬೆಂಗಳೂರಿನಲ್ಲಿ ಕಂಜೆಷನ್ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒತ್ತಡವನ್ನ ತಗ್ಗಿಸ್ಲಿಕ್ಕೆ ಬೆಂಗಳೂರು ಸುತ್ತಮುತ್ತ ಎಲ್ಲೆಲ್ಲಿ ಅವಶ್ಯಕತೆಗಳಿದ್ದಾವೆ, ಎಲ್ಲೆಲ್ಲಿ ಸಾಧ್ಯತೆಗಳಿದ್ದಾವೆ ಅಲ್ಲೆಲ್ಲ ಟೌನ್ಶಿಪ್ ಅನ್ನ ಮಾಡಿ ಅಲ್ಲಿಗೆ ಬೆಂಗಳೂರು ಸಿಟಿಗೆ ಕನೆಕ್ಟಿವಿಟಿ ಇದ್ರೆ ಯಾರು ಇರಕ್ಕೆ ಹೋಗೋದಿಲ್ಲ. ಬೆಂಗಳೂರಿನಲ್ಲಿ ಯಾರು ಜನರು ಇರಕ್ಕೆ ಹೋಗೋದಿಲ್ಲ, ಎಲ್ಲ ಬರ್ತಾರೆ, ಹೊರಗಡೆ ಬರ್ತಾರೆ. ಅವರು ಕೂಡ ಒಂದು ರೀತಿ ಲಂಚ್ ಸ್ಪೇಸ್ ಎಲ್ಲ ಕ್ರಿಯೇಟ್ ಮಾಡಿ ನಾವು ಇಟ್ಟರೆ ಎಲ್ಲ ಬರ್ತಾರೆ. ಈಗ ಬೆಂಗಳೂರಿನಲ್ಲಿ ಕಂಜೆಷನ್ ಜಾಸ್ತಿ ಇದೆ. ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಜನ ಇವತ್ತು ಹಿಂದೇಟ್ ಹಾಕೋ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅದರಿಂದ ಬೆಂಗಳೂರಿನಲ್ಲಿ ಬರ್ತಕ್ಕಂಥ ಕಂಜೆಷನ್ ಅನ್ನ ಕಡಿಮೆ ಮಾಡ್ತಕ್ಕಂಥದಕ್ಕೆ ಬ್ಯಾಂಗ್ಳೂರ್ ಸುತ್ತಮುತ್ತ ಸ್ಯಾಟಲೈಟ್ ಟೌನ್ಶಿಪ್ಸ್ ಅನ್ನ ಡೆವಲಪ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚಿಂತನೆಗಳಿದ್ದಾವೆ. ಹೀಗೆ ಏನೆಲ್ಲ ಈಗ ನಾವು ಒಂದು ಕಾಲದಲ್ಲಿ 33 ಕೋಟಿ ಜನಸಂಖ್ಯೆ ಇದ್ದಾವೆ, ಆಗ ಇದರ ಅಗತ್ಯತೆಗಳು ಕಡಿಮೆ ಇರ್ತಾ ಇತ್ತು. ಈಗ 140 ಕೋಟಿ ಜನಸಂಖ್ಯೆ ಇದೆ. ನಾವು ಎಲ್ಲ ರಂಗದಲ್ಲೂ ಕೂಡ ಒತ್ತಡ ಇದ್ದೇ ಇದೆ ಜನಸಂಖ್ಯೆಯಿಂದ. ಆ ಒತ್ತಡಗಳನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ರೂಪಿಸಬಹುದಾಗಿದೆ ಆ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥ ರೀತಿಯಲ್ಲಿ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ. ಬರೀ ಇವತ್ತಿಂದಲ್ಲ ನಾವು ಯೋಚನೆ ಮಾಡ್ತಾ ಇದ್ದೇವೆ, ಮುಂದಿನ ಪೀಳಿಗೆ. ಅದಕ್ಕೋಸ್ಕರನೇ ಡಿಫರೆನ್ಸ್ ಬಿಟ್ವೀನ್ ಪಾಲಿಟಿಷಿಯನ್ ಅಂಡ್ ಸ್ಟೇಟ್ಸ್ಮನ್ ಅಂತ ಹೇಳುದು. Politician always looks towards the next election. Statesman decides about the next generation. ಆ ರೀತಿಯಲ್ಲಿ ನಾವು ಮಾಡ್ತಕ್ಕಂಥ ನಾವು ಪಾಲಿಟಿಷಿಯನ್ ತರ ಕೆಲಸ ಮಾಡ್ತಕ್ಕಂಥ ಆರೋಪ ಮಾಡ್ತಕ್ಕಂಥದ್ದು ಕೇಬಲ್ ಕೇಬಲ್ ಕಾರ್ ಆಯ್ತಪ್ಪ. ಈಗ ಒಂದು ಲಾಸ್ಟ್ ಹೇಳ್ಬೇಕು. ಒಂದ್ ನಿಮಿಷ ರೋಪ್ ವೇ ಮಾಡ್ತೀವ್ರಿ. ಕೇಬಲ್ ಕಾರು ರೋಪ್ ವೇ ಎಲ್ಲ ಬರ್ತವೆ. ರಾಜನವ್ರು ಇದು ಕಂಟಿನ್ಯೂಸ್ ಅಪ್ಪ, ಇದು ಡೆವಲಪ್ಮೆಂಟ್ ಅಲ್ಲಿ ಯಾವ್ದು ಒಂದೇ ಸರಿ ನಿಲ್ಲದಲ್ಲ. ಈಗ ನಿನ್ನೆ ನ್ಯೂಸ್ 18 ನೋಡಿ, ಯಾರಿದ್ದಾರೆ ನ್ಯೂಸ್ 18 ನೋಡಿ. ಅದರಲ್ಲಿ ನನ್ನ ರಿಯಾಕ್ಷನ್ ಹಾಸನದ ಕಾರ್ಯಕ್ರಮದ ಬಗ್ಗೆ 5ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನ ಕೇಳಿದ್ವಿ. ನಾನು ಹೇಳ್ದಿಲ್ಲಪ್ಪ, ನನ್ಗೆ ಕೇಳಿದ್ದೇನೆ, ಆದ್ರೆ ನನಗೇನೋ ಅದರ ಡೀಟೇಲ್ಸ್ಗಳು ಗೊತ್ತಿಲ್ಲ ಅಂತ ಹೇಳಿದ್ರು. ಅದನ್ನ ಸಿದ್ದರಾಮಯ್ಯನವರು, ಪರಮೇಶ್ವರರು ಎಣ್ಣೆ ಸೀಗೆಕಾಯಿ, ಸಿದ್ದರಾಮಯ್ಯನವರು ಪರಮೇಶ್ವರ ಅದಕ್ಕೆ ವಿರುದ್ಧ ಯಾರು ಹೇಳಿದ್ದು ಅಲ್ಲ ಕೇಳಿ. ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು. ಅದಕ್ಕೆ ನಾನು ಹೇಳಿದ್ದು ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ, ಆದ್ರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ, ಏನೇನು ಅಂತ ಹೇಳಿದೆ. ಆ ಎಣ್ಣೆ ಸೀಗೆಕಾಯಿಯಿಂದ ಬಂತು. ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತ ಹೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ. ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ 2 ಮೀಟಿಂಗ್ ಮಾಡಿ ಎಲ್ಲ ಮಾಡಿ ನಾವಿಲ್ಲೇ ಮಾಡಬೇಕು ಅಂತ ಹಾಸನದಲ್ಲಿ ನಾವು ಮಾಡ್ತೀವಿ ಅಂದ್ರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ತರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ. ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನಾನು ಅವ್ರ ಜೊತೆಯಲ್ಲಿ ಇದ್ದೇನೆ. ಆಯ್ತಾ?
ಕೆಲಸ ಮಾಡಿದ್ದೇನೆ, ಮಾಡ್ತೇನೆ, ಮುಂದೂ ಕೂಡ ಮಾಡ್ತೇನೆ. ನಮ್ಮಲ್ಲಿ ಯಾವುದು ಡಿಫರೆನ್ಸ್ ಇಲ್ಲ, ಯಾವ ವ್ಯತ್ಯಾಸ ಇಲ್ಲ, ಯಾವ ಎಣ್ಣೆ ಸೀಗೆಕಾಯಿಯೂ ಇಲ್ಲ. ಆಯ್ತಪ್ಪ, ಈಗ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.